ಒಂದೆಡೆ ಲೋಕಾಯುಕ್ತ ತನಿಖೆ, ಮತ್ತೊಂದೆಡೆ ಇಡಿಯ ತಲೆಬಿಸಿ. ಏಕಕಾಲದಲ್ಲಿ ಮುಡಾ ಹಗರಣದ ಬಗ್ಗೆ ಎರಡೆರಡು ತನಿಖೆ ಚುರುಕು ಪಡೆದಿದೆ. ಈ ಮಧ್ಯೆ ಲೋಕಾಯುಕ್ತಕ್ಕೆ ಪತ್ರ ಬರೆದಿದ್ದು ಪ್ರಕರಣದಲ್ಲಿ ಮತ್ತಷ್ಟು ತಳಮಳ ಹೆಚ್ಚಿಸಿದೆ. ಒಂದೆಡೆ ಲೋಕಾಯುಕ್ತ ತನಿಖೆ, ಮತ್ತೊಂದೆಡೆ ಇಡಿಯ ತಲೆಬಿಸಿ. ಏಕಕಾಲದಲ್ಲಿ ಮುಡಾ ಹಗರಣದ ಬಗ್ಗೆ ಎರಡೆರಡು ತನಿಖೆ ನಡೆಯುತ್ತಿದ್ದಾಗಲೇ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರಾ ಎಂಬ ಚರ್ಚೆ ಬೇರೆ ಶುರುವಾಗಿತ್ತು. ಇನ್ನೇನು ಲೋಕಾಯುಕ್ತ ಪೊಲೀಸರು ತನಿಖೆಯ ಅಂತಿಮ ಹಂತದಲ್ಲಿದ್ದಾರೆ ಎನ್ನುವ ಸಮಯದಲ್ಲೇ ಇಡಿಯಿಂದ ಒಂದು ಪತ್ರ ರವಾನೆಯಾಗಿದೆ. ಲೋಕಾಯುಕ್ತ ಪೊಲೀಸ್ ವಿಭಾಗದ ಮುಖ್ಯಸ್ಥರಿಗೆ ಪತ್ರದ ಮೂಲಕ ಸಿದ್ದರಾಮಯ್ಯನವರ ಪ್ರಕರಣದ ಬಗ್ಗೆ ತಾವು ನಡೆಸಿದ ತನಿಖೆಯ ಇಂಚಿಂಚು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಲೋಕಾಯುಕ್ತ ಪೊಲೀಸರು ಅಂತಿಮ ವರದಿ ಸಿದ್ಧಪಡಿಸ್ತಾ ಇರುವಾಗಲೇ ಇಡಿ ಎಂಟ್ರಿ ಕೊಟ್ಟಿದೆ. ಲೋಕಾಯುಕ್ತ ಇಲಾಖೆ ಜೊತೆ ಜಾರಿ ನಿರ್ದೇಶನಾಲಯ ತನಿಖಾ ವರದಿಯನ್ನ ಹಂಚಿಕೊಂಡು ಪತ್ರ ಬರೆದಿದೆ. ಈ ಪತ್ರದಲ್ಲಿ ಪಾರ್ವತಿ ಅವರು ಪಡೆದಿದ್ದ 14 ಸೈಟುಗಳು ಅಕ್ರಮ ಅನ್ನೋದನ್ನು ಇಡಿ ಉಲ್ಲೇಖಿಸಿದೆ. ಇಡಿ ಪತ್ರದ ಸಾರಾಂಶ ಹೀಗಿದೆ. ಬಿಎಂ ಪಾರ್ವತಿಗೆ ಹಸ್ತಾಂತರಿಸಿದ್ದ 14 ಸೈಟುಗಳು ಅಕ್ರಮವಾಗಿದೆ. ಪಾರ್ವತಿ ಅವರಿಗಾಗಿ ಮಾಡಲಾದ ಭೂಪರಿವರ್ತನೆಯೂ ಅಕ್ರಮವಾಗೇ ಮಾಡಿರುವುದು. ಮುಡಾ ಕಚೇರಿ ಕಾರ್ಯಗಳಲ್ಲಿ ಅಧಿಕಾರದ ಪ್ರಭಾವ ಬಳಸಿ ದುರ್ಬಳಕೆ ಮಾಡಿಕೊಳ್ಳಲಾಗಿದೆ. 14 ಸೈಟು ಕೊಟ್ಟಾಗ ಡಾಕ್ಟರ್ ಯತೀಂದ್ರ, ವರುಣ ಶಾಸಕರಾಗಿದ್ರು ಮತ್ತು ಮುಡಾ ಸದಸ್ಯರಾಗಿದ್ರು. ಪಾರ್ವತಿ ಅವರ ಪತಿ ಸಿದ್ದರಾಮಯ್ಯ ಪ್ರತಿಪಕ್ಷ ನಾಯಕರಾಗಿ ಪ್ರಭಾವ ಬೀರಿದ್ದಾರೆ. ಮಲ್ಲಿಕಾರ್ಜುನ ಸ್ವಾಮಿ ದೇವರಾಜುರಿಂದ ಭೂಮಿ ಖರೀದಿಸೋ ಮೊದಲೇ 3 ಎಕರೆ 16 ಗುಂಟೆ ಜಾಗವನ್ನ ಮುಡಾ ಸ್ವಾಧೀನಪಡಿಸಿಕೊಂಡಿದ್ದಕ್ಕೂ ದಾಖಲೆಗಳಿವೆ. ಸೈಟು ಹಂಚಿಕೆ ವೇಳೆ ಫೋರ್ಜರಿ ಸಹಿ ಮಾಡಿರುವುದಕ್ಕೆ ಸಾಕ್ಷಿಗಳಿವೆ. ಅಕ್ರಮಗಳಲ್ಲಿ ಸಿಎಂ ಆಪ್ತ ಎಸ್ಜಿ ದಿನೇಶ್ ಕುಮಾರ್ ಭಾಗಿದಾರರು ಅನ್ನೋದಕ್ಕೆ ಪುರಾವೆಗಳಿವೆ. ಜೂನ್ 14, 2014ರಂದು ಪಾರ್ವತಿಗೆ ನೀಡಿದ್ದ ಪರಿಹಾರ ಪತ್ರ ತಿದ್ದಿದ್ದಾರೆ. ವೈಟ್ನರ್ ಬಳಸಿ ಸಾಕ್ಷ್ಯಾಧಾರಗಳನ್ನು ತಿರುಚಿರುವುದು ಎದ್ದು ಕಾಣುತ್ತದೆ. ಆಗಿನ ಮುಡಾ ಆಯುಕ್ತ ಡಿಬಿ ನಟೇಶ್ 14 ಸೈಟುಗಳನ್ನು ನೇರವಾಗಿ ಹಂಚಿದ್ದಾರೆ. ಇದಿಷ್ಟು ಲೋಕಾಯುಕ್ತಕ್ಕೆ ಇಡಿ ಬರೆದ ಪತ್ರದ ಪ್ರಮುಖಾಂಶಗಳು. ಇದಿಷ್ಟೇ ಅಲ್ಲ, ಇಡಿ ಅಧಿಕಾರಿಗಳು 14 ಸೈಟಿಗೋಸ್ಕರ ಬಂದಿದ್ದಾರೆ. ಸಿದ್ದರಾಮಯ್ಯರನ್ನ ಸಿಲುಕಿಸೋಕೆ ಬಂದಿದ್ದಾರೆ ಅಂತ ಆರೋಪಿಸುತ್ತಿದ್ದ ಕೈನಾಯಕರಿಗೂ ತಿರುಗೇಟು ಕೊಡುವಂತಿತ್ತು ಇಡಿಯ ಪತ್ರ. ಮುಡಾದಲ್ಲಿ ಬಹುಕೋಟಿ ಹಗರಣ ನಡೆದಿದೆ. 14 ಸೈಟುಗಳಷ್ಟೇ ಅಲ್ಲ ಅನ್ನೋದನ್ನು ಜಾರಿ ನಿರ್ದೇಶನಾಲಯದ ತನ್ನ ತನಿಖೆಯಲ್ಲಿ ಹೇಳಿದೆ. ಜೊತೆಗೆ ಸಚಿವರ ಮೇಲೆ ಕೇಳಿಬಂದಿದ್ದ ದಾಖಲೆ ಕಳ್ಳತನ ಆರೋಪಕ್ಕೂ ಉತ್ತರ ಸಿಕ್ಕಿದೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಒಟ್ಟು 1095 ಸೈಟುಗಳನ್ನು ಬೇನಾಮಿ ಅವರಿಗೆ ಬೇಕಾಬಿಟ್ಟಿ ಹಂಚಿಕೆ ಮಾಡಲಾಗಿದೆ. ಒಟ್ಟು 1095 ಸೈಟುಗಳ ಕಾನೂನುಬಾಹಿರ ಹಂಚಿಕೆಗೆ ಪುರಾವೆಗಳಿವೆ. 1095 ಸೈಟುಗಳನ್ನು ಅಕ್ರಮವಾಗಿ ಹಂಚಿದ್ದು ಅಂದಾಜು 700 ಕೋಟಿ ರೂಪಾಯಿಗೂ ಮೀರಿದ ಹಗರಣ ನಡೆದಿದೆ. ಇನ್ನು ಮುಡಾ ಕಚೇರಿಯಲ್ಲಿ 5,000 ಭದ್ರತಾ ಬಾಂಡ್ಗಳನ್ನು ಖರೀದಿ ಮಾಡಿ ಇಡಲಾಗಿತ್ತು. ಈ 5,000 ಬಾಂಡ್ಗಳಲ್ಲಿ 1946 ಭದ್ರತಾ ಬಾಂಡ್ಗಳು ನಾಪತ್ತೆಯಾಗಿವೆ ಅನ್ನೋದನ್ನು ಇಡಿ ಪತ್ರದಲ್ಲಿ ಉಲ್ಲೇಖಿಸಿದೆ. ಈ ಮಧ್ಯೆ ಮುಡಾ ಕೇಸ್ ವಿಚಾರವಾಗಿ ಹೈಕೋರ್ಟ್ನಲ್ಲಿ ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭವಿಷ್ಯ ನಿರ್ಧಾರವಾಗಲಿದೆ. ಮುಡಾ ವಿಚಾರದ ತನಿಖೆಗೆ ರಾಜ್ಯಪಾಲರು ನೀಡಿರುವ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದ ಹೈಕೋರ್ಟ್ನ ಏಕಸದಸ್ಯ ಪೀಠದ ತೀರ್ಪನ್ನು ಪ್ರಶ್ನಿಸಿ ಮೇಲ್ಮನವಿ ಸಲ್ಲಿಸಲಾಗಿತ್ತು. ಈ ಬಗ್ಗೆ ದ್ವಿಸದಸ್ಯ ಪೀಠದಲ್ಲಿ ನಾಳೆ ವಿಚಾರಣೆ ನಡೆಯಲಿದೆ. ಹಾಗೆ ಮಲ್ಲಿಕಾರ್ಜುನ ಸ್ವಾಮಿಗೆ ವಿವಾದಿತ ಭೂಮಿ ಮಾರಾಟ ಮಾಡಿದ್ದ ಜೆ ದೇವರಾಜು ಮೇಲ್ಮನವಿ ಅರ್ಜಿ ಕೂಡ ನಾಳೆಯೇ ನಡೆಯಲಿದೆ. ನಾಳೆ ಕೇಸ್ ಬರ್ತಾ ಇದೆ. ನಾವು ಹಾಕಿರ್ತಕ್ಕಂಥ ಕೇಸು ಇಟ್ ಈಸ್ ರಾಜಕೀಯ ಪ್ರೇರಿತ, ರಾಜಕೀಯ ದುರುದ್ದೇಶದಿಂದ ಮಾಡಿರ್ತಕ್ಕಂಥದ್ದು. ಇಡಿಯವರು ಅವರಿಗೆ ಫಸ್ಟ್ ಆಫ್ ಆಲ್ ತನಿಖೆ ಮಾಡಲಿಕ್ಕೆ ಅಧಿಕಾರನೇ ಇಲ್ಲ. ಮತ್ತೊಂದೆಡೆ ಮೈಸೂರಿನ ಲೋಕಾಯುಕ್ತ ಕಚೇರಿಯಲ್ಲೂ ವಿಚಾರಣೆ ನಡೆದಿದೆ. ಮುಡಾದ ಮಾಜಿ ಅಧ್ಯಕ್ಷ ಎಚ್ ವಿ ರಾಜೀವ್ ಲೋಕಾಯುಕ್ತ ವಿಚಾರಣೆಗೆ ಹಾಜರಾಗಿದ್ರು. ಮುಡಾದ ಅಕ್ರಮ ಜಾಲಾಡುತ್ತಿರುವ 2 ತನಿಖಾ ಸಂಸ್ಥೆಗಳು ಸಿದ್ದರಾಮಯ್ಯ ವಿರುದ್ಧ ಯಾವ ಸ್ವರೂಪದ ಚಾರ್ಜ್ ಶೀಟ್ ರೆಡಿ ಮಾಡುತ್ತದೆ ಎಂದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.